9 ಬಾರಿ ಈ ತರ ಸೋರಿಕೆ ಆಗುತ್ತೆ ಅಂದ್ರೆ ಇನ್ನೇನು ಕೆಲಸ ಮಾಡ್ತಾರೆ. UPSC ಎಕ್ಸಾಮ್ನಲ್ಲೂ ಸಹ ಇದೇ ತರ ನಡೆದಿರಬಹುದು ಅಂತ ಹೇಳಿ ಅನುಮಾನ ಬರುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆ 2026 ಮೇ 3ರಂದು ನಡೆದ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಿರುವ ಕೇಂದ್ರ ಸರ್ಕಾರದ ನಡೆಯನ್ನ ವಿರೋಧಿಸಿ ಇಂದು ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಪರೀಕ್ಷೆ ಅಕ್ರಮವನ್ನು ತಡೆಗಟ್ಟದ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಂತರ ಮುತ್ತಿಗೆ ಹಾಕಿದ ಯುವ ಕಾಂಗ್ರೆಸ್ನ ಕಾರ್ಯಕರ್ತರನ್ನ ಹಾಗೂ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಹಾಗೂ CDA ಅಧ್ಯಕ್ಷರಾದ ಮಂಜೇಗೌಡ ಮಾತನಾಡಿ, ಕೇಂದ್ರ ಸರ್ಕಾರ ಬಡ ಮಕ್ಕಳ ಜೀವನದ ಜೊತೆ ಆಟವಾಡುತ್ತಿದೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ 12 ವರ್ಷಗಳಲ್ಲಿ 90 ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಇದು ಖಂಡನೀಯ ಎಂದರು. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 12 ವರ್ಷದಲ್ಲಿ ಸುಮಾರು 90 ಬಾರಿ ನೀಟ್ ಪತ್ರಿಕೆ ಸೋರಿಕೆಯಾಗುತ್ತೆ ಅಂದರೆ ಇವರು ಬಡ ಮಕ್ಕಳ ಮೇಲೆ ಮತ್ತು ಕಷ್ಟಪಟ್ಟು ಓದುವಂಥ ಮಕ್ಕಳ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅದು BJPಯ ಸರ್ಕಾರ, BJPಯ ನಾಯಕರು. ಏಕೆಂದರೆ ಈಗ ಇತ್ತೀಚೆಗೆ ಮೊನ್ನೆ ರಾಜಸ್ಥಾನದಲ್ಲಿ ಏನು ನೀಟ್ ಪತ್ರಿಕೆ ಸೋರಿಕೆ ಆಗುತ್ತೆ. ಕಾರಣ ಇವತ್ತು ಒಂದು ಅರ್ಥ ಮಾಡ್ಕೋಬೇಕಾಗಿದೆ. ಶ್ರಮಪಟ್ಟು ಓದುವಂಥ ಮಕ್ಕಳು ಹಗಲು ರಾತ್ರಿ ಅನ್ನೋದೇ ಓದ್ತಾ ಇರ್ತಾರೆ. ಅವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು BJPಯ ಮುಖಂಡರು ಮಾಡ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಅಂತಕ್ಕಂಥದ್ದಿಲ್ಲ. ಮೊದಲು ತಕ್ಷಣವೇ ಧರ್ಮೇಂದ್ರ ಪ್ರಧಾನರನ್ನು ಸಚಿವ ಸ್ಥಾನದಿಂದ ವಜಾ ಮಾಡಬೇಕು. ನರೇಂದ್ರ ಮೋದಿ ಅವರು ತಾಕತ್ತಿದ್ದರೆ ಬೇರೆ ವಿಚಾರ ಹೇಳ್ತಿರಲ್ಲ ನೀವು ಮೊದಲು ಈ ಕೆಲಸವನ್ನು ಮಾಡಿ. ಯಾಕೆಂದರೆ ಬಡವರು ಮತ್ತು ಕಷ್ಟಪಟ್ಟು ಓದುವಂಥ ವಿದ್ಯಾವಂತರಿಗೆ ಈ ಥರ ಮಾಡುವಂಥ ಅನ್ಯಾಯದ ಕೆಲಸವನ್ನು ಖಂಡಿಸಬೇಕಾಗಿದೆ ಇವತ್ತು. ಏಕೆಂದರೆ ಇದು ಬಡ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಹಿಂದೆ UPA ಗೌರ್ಮೆಂಟಲ್ಲಿ ನರೇಂದ್ರ ಮೋದಿಯ ಸರ್ಕಾರ ತಂದಿದ್ದಂಥದ್ದು ಒಂದು ಒಳ್ಳೆಯ ಅವಕಾಶ. ಅಂದರೆ ಕಷ್ಟಪಟ್ಟು ಓದುವಂಥವರು ಅವರು ಉನ್ನತ ಮಟ್ಟದಲ್ಲಿ ಒಳ್ಳೆಯ ವ್ಯಾಸಂಗವನ್ನು ಮಾಡಿ ಒಳ್ಳೆಯ ಸರ್ಕಾರಿ ಅಧಿಕಾರಿಗಳಾಗಿ ಜನರ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ಮಾಡಿದರು. ಆದರೆ ಇದನ್ನು ದುರುಪಯೋಗಪಡಿಸುವಂಥ ಕೆಲಸವನ್ನು ಇವತ್ತಿನ ನರೇಂದ್ರ ಮೋದಿಯ ಸರ್ಕಾರ ಪ್ರತಿ ವರ್ಷವೂ ಕೂಡ ನೀಟ್ನಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ಈ ಥರ ಸೋರಿಕೆ ಆಗುವಂಥ ಕೆಲಸವನ್ನು ಮಾಡ್ತಾರೆ. ಹಿಂದೆ ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಇದ್ದರೂ ಕೂಡ PSI ಹಗರಣವೂ ಕೂಡ BJPಯ ಸರ್ಕಾರದಲ್ಲೇ ಆಗಿತ್ತು. ಏನಾದರೂ ಇವತ್ತು ಕಷ್ಟಪಟ್ಟು ಓದುವಂಥವರಿಗೆ ಅನ್ಯಾಯದ ಕೆಲಸವನ್ನು ಯಾರ್ಯಾರು ಮಾಡ್ತಾರೆ ಅಂದರೆ ಅದು ನರೇಂದ್ರ ಮೋದಿಯ ಸರ್ಕಾರ. ಇದು ಇವತ್ತು ಜನಜೀವನ ಜೊತೆ ಚೆಲ್ಲಾಟ ಆಡುವಂಥ ಕೆಲಸವನ್ನು ಬಿಡಬೇಕು. ಏಕೆಂದರೆ ಹಿಂದೆ ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಸುಮಾರು 30 ಡಿಗ್ರಿಯನ್ನು ಮಾಡಿದ್ರು. ಹೆಂಗೆ ಮಾಡಿದರು? ಕಷ್ಟಪಟ್ಟು ಓದಿದಿಂದ ಮಾಡಿದರು. ಈ ಥರ ಕಷ್ಟಪಟ್ಟು ಓದೋವರಿಗೆ ಮುಂದೆ ತರುವಂಥ ಕೆಲಸವನ್ನು ಮಾಡಬೇಕು. ಅದನ್ನು ಬಿಟ್ಟು ಸಂವಿಧಾನದಲ್ಲಿರ್ತಕ್ಕಂಥ ಅವಕಾಶವನ್ನು ಮೈಚಲ್ಲಿ ಕೂತು ಇವತ್ತು ಬಡವರ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಬಡ ಮಕ್ಕಳಿಗೆ ಕಷ್ಟಪಟ್ಟು ಓದುವ ಯಾವುದೇ ವರ್ಗ ಇರಲಿ, ಕಷ್ಟಪಟ್ಟು ಓದುವ ಮಕ್ಕಳಿಗೆ ಅವಕಾಶ ಸಿಗೋದಿಲ್ಲ. ದುಡ್ಡಿದ್ದವರಿಗೆ BJPಯ ಮುಖಂಡರ ಮಕ್ಕಳು ಒಂದು ಉನ್ನತ ಮಟ್ಟಕ್ಕೆ ಹೋಗಬೇಕು ಅನ್ನೋ ಹುನ್ನಾರದಿಂದ ಈ ಸೋರಿಕೆಯನ್ನು ಮಾಡ್ತಾರೆ. ಆದ್ದರಿಂದ ಇದರ ಮಧ್ಯಪ್ರವೇಶವನ್ನು ನರೇಂದ್ರ ಮೋದಿ ವಹಿಸಿ ಈ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥ ಸಚಿವರನ್ನು ಮೊದಲು ಆ ಸಚಿವ ಸ್ಥಾನದಿಂದ ರಾಜೀನಾಮೆ ಕೊಡಿಸಬೇಕು. ಇಲ್ಲಾಂದರೆ ದೇಶಾದ್ಯಂತ ಇವತ್ತು ನಡೀತಿರ್ತಕ್ಕಂಥ ನೀಟ್ ಬಡ ಮಕ್ಕಳ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ನಿಲ್ಲಿಸಬೇಕು ಅಂತ ಹೇಳಿ ಮುಂದೆ ಈ ರೀತಿ ಆಗದಂತ. ಯಾಕೆಂದರೆ 90 ಬಾರಿ ಈ ಥರ ಸೋರಿಕೆ ಆಗುತ್ತೆ ಅಂದರೆ ಇನ್ನೇನು ಕೆಲಸ ಮಾಡ್ತಾರೆ ಇವರು. ಇವತ್ತಿನ ಹಲವಾರು ವಿಚಾರ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವುದನ್ನು ಬಿಟ್ಟರೆ ಬೇರೆ ಏನೇನು ಮಾಡ್ತಿಲ್ಲ. ಹಿಂದೂಗಳ ಹೆಸರು ಹೇಳಿ ಈ ಥರ ಅಮಾಯಕರ ಬಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯನ್ನಿಟ್ಟು ಸರ್ವಧರ್ಮ ಎಲ್ಲರಿಗೂ ಕೂಡ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇಂಥ ಒಂದು ವ್ಯವಸ್ಥೆ ದೂರ ಆಗಬೇಕು. ಇವತ್ತು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಶ್ರೀಜಿತ್ ಅವರು ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಅಂತ ಲಾಕೇಶ್ ಅವರು ಮತ್ತು ಅಭಿ ಅವರು ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಎಲ್ಲ ಅವರ ಸಹಪಾಠಿಗಳು ಮತ್ತು KPCCಯ ಆದಿಲ್ರವರು, ಶ್ರೀಕಾಂತ್ರವರು ಹಾಗೂ ಮಾಜಿ ಅಧ್ಯಕ್ಷರಂಥ ಸಂತೋಷ್ ಅವರು ಅವ್ರ ಜೊತೆಯಲ್ಲಿ ಎಲ್ಲ ಸ್ನೇಹಿತರು ಕೂಡ ಇವತ್ತು ಇದನ್ನು ಪ್ರತಿಭಟನೆ ಮಾಡಿದ್ದಾರೆ. ನಮ್ಮ ಗುರಿ ಇಷ್ಟೇ, ಕಷ್ಟಪಟ್ಟು ಓದುವಂಥ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಅವರಿಗೆ ಒಳ್ಳೆಯ ಸ್ಥಾನಮಾನದಲ್ಲಿ ಅವಕಾಶವನ್ನು ಗುರುತು ಮಾಡಿಕೊಡ್ಬೇಕಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಈ ಥರದ ಹಸ್ತಕ್ಷೇಪ ಮಾಡುವಂಥದ್ದು
ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಂಡು ಇದು ಶಿಸ್ತು ಕ್ರಮಕ್ಕೆ ಒಳಗಾಗಬೇಕು, ಅವರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ಶ್ರೀಜಿತ್ ಮಾತನಾಡಿ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಜನರಿಗೆ ಒಂದಲ್ಲ ಒಂದು ಸಮಸ್ಯೆಗಳು ಆಗುತ್ತಿವೆ. ಮಕ್ಕಳಿಗೆ, ಬಡವರಿಗೆ ಇದರಿಂದ ಸಮಸ್ಯೆಗಳಾಗುತ್ತಿವೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ನೋಡಿದರೆ ನಮಗೆ ಯುಪಿಎಸ್ಸಿ ಪರೀಕ್ಷೆಯಲ್ಲೂ ಅಕ್ರಮ ನಡೆದಿರುವ ಅನುಮಾನ ಇದೆ ಎಂದರು. ಚಿಕ್ಕಮಗಳೂರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಸ್ಟ್ರೈಕ್ ಮಾಡಿದ್ದೀವಿ, ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಏನಂದರೆ ವಿಷಯ, ಇವತ್ತು ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ನೀಟ್ ಪರೀಕ್ಷೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ, ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇವರು ಕೇಂದ್ರ ಸರ್ಕಾರ ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದ್ರಲ್ಲಿ ಇವರೇ ಕೈವಾಡ ಇದೆ ಅನಿಸುತ್ತೆ. ಯಾಕೆ ಅಂದರೆ ಇವರ ಮಕ್ಕಳು, ದೊಡ್ಡ ದೊಡ್ಡ ರಾಜಕಾರಣಿಗಳು ಮಕ್ಕಳು ಬೆಳೀಲಿ, ಅವರು ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ರೀತಿ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಬಡ ಮಕ್ಕಳಿಗೆ ಖಂಡಿತವಾಗ್ಲೂ ಇದರಲ್ಲಿ ಅನ್ಯಾಯವಾಗಿದೆ. ಇದು ದೊಡ್ಡ ಮಟ್ಟ ತನಿಖೆ ಆಗಬೇಕು. ಇದು ಯಾರ್ಯಾರು ಹಿಂದೆ ಇದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು. ಇನ್ನು ಯಾವುದೇ ಕಾರಣಕ್ಕೂ ಮುಂದೆ ಈ ರೀತಿ ಆಗಬಾರ್ದು ಅಂತ ಕೇಳ್ಕೊತಿದ್ದೀವಿ. ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ಸಂಸದರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕಚೇರಿಗೆ ಮುತ್ತಿಗೆ ಹಾಕಿದ್ದೀವಿ. ಕಾರಣ ಇಷ್ಟೇ, ಈ ಕೇಂದ್ರದಲ್ಲಿ BJP ಸರ್ಕಾರ ಯಾವತ್ತು ಬಂತು ಆವತ್ತಿಂದನೂ ಸಹ ಜನಸಾಮಾನ್ಯರಿಗೆ ಒಂದಲ್ಲ ಒಂದು ತೊಂದರೆ ಆಗ್ತಾನೆ ಬಂದಿದೆ. ಅದರ ಜೊತೆಗೆ ಏನು ನೀಟ್ ಪರೀಕ್ಷೆ ಬಡವರ ಮಕ್ಕಳಿಗೆ ಅನುಕೂಲ ಆಗಲಿ, ಬಡ ಮಕ್ಕಳು ಸಹ ಡಾಕ್ಟ್ರ್ ಆಗಲಿ ಅಂತ ಹೇಳಿ ಏನು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವಕಾಶವನ್ನು ಕೊಟ್ಟಿದ್ದರು, ಅಂಥ ಒಂದು ಉತ್ತಮ ಇದು ಯೋಜನೆ. ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಯಾರಾದರೂ ಸಹ ಪರೀಕ್ಷೆ ಬರಿಬೋದಿತ್ತು, ಅರ್ಹತೆ ಇದ್ದರೂ ಡಾಕ್ಟ್ರ್ ಆಗ್ತಿದ್ರು. ಅಂಥ ಒಂದು ಪರೀಕ್ಷೆಯಲ್ಲೇ ಇವರು ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿ ಅವ್ರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತನೋ ಏನು ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ನೋಡ್ತಿದ್ದಾಗ ನಮಗೊಂದು ಅನುಮಾನ ಏನು ಅಂತ ಹೇಳಿದ್ರೆ UPSC ಎಕ್ಸಾಮ್ನಲ್ಲೂ ಸಹ ಇದೇ ಥರ ನಡೆದಿರ್ಬೋದು ಅಂತ ಹೇಳಿ ಅನುಮಾನ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕೆಲವು ರ್ಯಾಂಕ್ ಹೋಲ್ಡರ್ಸ್ಗಳು ನೋಡಿದ್ರೆ BJP ನಾಯಕರು ಮಕ್ಕಳಿದ್ದಾರೆ, ಕೆಲವು MP ಗಳ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರ ಮೇಲೆ ಖಂಡಿತವಾಗ್ಲೂ ಸಹ ಅನುಮಾನ ಬರುತ್ತೆ. ಇದೆಲ್ಲ ಆದಷ್ಟು ಬೇಗ ತನಿಖೆ ಆಗಬೇಕು. ಯಾರು ಲೀಕ್ ಮಾಡಿರ್ತಾರೆ ಅನ್ನೋದನ್ನು ಮೋದಿಯವರು ಕೂಡಲೇ ತನಿಖೆ ಮಾಡಬೇಕು. ಈಗಾಗಲೇ ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದ್ರ ಜೊತೆಗೆ ಅವ್ರ ಮಕ್ಕಳಿಗೆ ಪಾಪ ಕಷ್ಟಪಟ್ಟು ಕೆಲವರು ಟ್ಯೂಷನಿಗೆ ಕಳಿಸಿರ್ತಾರೆ, ವರ್ಷಗಟ್ಟಲೆಯಿಂದ ಓದಿ ಪರೀಕ್ಷೆಗೆ ತಯಾರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ 22 ಲಕ್ಷ ವಿದ್ಯಾರ್ಥಿಗಳಿಗೆ ಇವರೇನು ತೊಂದರೆ ಕೊಟ್ಟಿದ್ದಾರೆ, ಆ ತೊಂದರೆ ಕೊಟ್ಟಾರೆ ಯಾರು ಅಂತ ಆದಷ್ಟು ಬೇಗ ಇವ್ರು ಶಿಕ್ಷೆ ಕೊಡಬೇಕಂತ ಹೇಳಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾ ಯುವ ಕಾಂಗ್ರೆಸ್ಸಿಂದ ಆಗ್ರಹಿಸ್ತಿದ್ದೇವೆ. ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ಲಾಕೇಶ್, ಮುಖಂಡರಾದ ಅಭಿ ನಲ್ಲೂರು ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.